ಕೆಪಿಸಿಸಿ ಅಧ್ಯಕ್ಷನಾಗಲು ಹೊರಟ ಈಶ್ವರ್ ಖಂಡ್ರೆಗೆ ಕರೆಂಟ್ ಶಾಕ್. ಫಾರೆಸ್ಟ್ ಮಿನಿಸ್ಟರ್ ಮನೆಯ ವಿದ್ಯುತ್ ಸಂಪರ್ಕವೇ ಕಡಿತಗೊಂಡಿದೆ. ಶ್ರೀಕೃಷ್ಣ ಅಪಾರ್ಟ್ಮೆಂಟ್ KAOWA ನಲ್ಲಿರುವಂತಹ ಖಂಡ್ರೆ ನಿವಾಸ ಮನೆ ನವೀಕರಣ ನೆಪದಲ್ಲಿ ಖಂಡ್ರೆ ನಿವಾಸಕ್ಕೆ ಕರೆಂಟ್ ಖೋತ. ಇದು ಕೃಷ್ಣ ಅಪಾರ್ಟ್ಮೆಂಟ್ ಮ್ಯಾನೇಜರ್ನಿಂದ ಬೇಜವಾಬ್ದಾರಿ ನಡೆ, ಮಾಹಿತಿ ನೀಡದೆ ಪವರ್ ಕಟ್ ಮಾಡಿದವರ ವಿರುದ್ಧ ಕೇಸು. ಈಗ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಕೃಷ್ಣ ಅಪಾರ್ಟ್ಮೆಂಟ್ ಅದು ಫಾರೆಸ್ಟ್ ಮಿನಿಸ್ಟರ್ ಅರಣ್ಯ ಸಚಿವ ಮಾಹಿತಿ ನೀಡದೆ ಅವರ ನಿವಾಸದ ಪವರ್ ಕಟ್ ಮಾಡಿದವರ ವಿರುದ್ಧ FIR ದಾಖಲಾಗಿದೆ. ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕೆಪಿಸಿಸಿ ಅಧ್ಯಕ್ಷನಾಗಲು ಹೊರಟಂತಹ ಈಶ್ವರ್ ಖಂಡ್ರೆಗೆ ಇದೊಂಥರ ವಿದ್ಯುತ್ ಶಾಕ್. ಫಾರೆಸ್ಟ್ ಮಿನಿಸ್ಟರ್ ಮನೆಯ ವಿದ್ಯುತ್ ಸಂಪರ್ಕವೇ ಕಡಿತಗೊಂಡಿದೆ. ಕೃಷ್ಣ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಖಂಡ್ರೆ ನಿವಾಸ ಮನೆ ನವೀಕರಣ ನೆಪದಲ್ಲಿ ಖಂಡ್ರೆ ಅವರ ಮನೆಯ ವಿದ್ಯುತ್ ಅನ್ನೇ ಕಟ್ ಮಾಡಿರುವಂತಹದ್ದು. ಅರಣ್ಯ ಸಚಿವರು ಇತ್ತೀಚೆಗೆ ಅಷ್ಟೇ KPCC ಆಕಾಂಕ್ಷಿ ಅಂತಾನೂ ಕೂಡ ತನ್ನ ಆಸೆಯನ್ನು ವ್ಯಕ್ತಪಡಿಸಿದರು. ನಾನು KPCC ಅಧ್ಯಕ್ಷನಾದರೆ ಸಂಘಟಿಸುವಲ್ಲಿ ಮತ್ತು ಪಕ್ಷ ಕಟ್ಟುವಲ್ಲಿ ನಾನು ಕೂಡ ತುಂಬ ಕೆಲಸ ಮಾಡಿದವನು, ಹಾಗಾಗಿ ನಾನು ಕೂಡ KPCC ಅಧ್ಯಕ್ಷನಾಗಲು ಅರ್ಹ, ನಾನು ಆಗ್ತೀನಿ ಅನ್ನುವಂಥ ಆಕಾಂಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದರು. ಅವರ ನಿವಾಸ ಇರುವಂತಹದ್ದು ಕೃಷ್ಣ ಅಪಾರ್ಟ್ಮೆಂಟ್ನಲ್ಲಿ. ಅಪಾರ್ಟ್ಮೆಂಟ್ನ ಮ್ಯಾನೇಜರ್ನ ಬೇಜವಾಬ್ದಾರಿತನದಿಂದಾಗಿ ಮಾಹಿತಿ ನೀಡದೆ ಪವರ್ ಕಟ್ ಮಾಡಿದವರ ವಿರುದ್ಧ ಈಗ ಬೆಂಗಳೂರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. KPCC ಅಧ್ಯಕ್ಷನಾಗಲು ಹೊರಟಿದ್ದಂತಹ ಈಶ್ವರ್ ಖಂಡ್ರೆಗೆ ಇದು ಒಂದು ರೀತಿಯ ಕರೆಂಟ್ ಶಾಕ್ ಆದರೆ, ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಪಾರ್ಟ್ಮೆಂಟಿನ ಮ್ಯಾನೇಜರ್ ಯಾರಿದ್ದಾರೋ ಅವರ ಬೇಜವಾಬ್ದಾರಿತನ. ಈ ತರಹ ವಿದ್ಯುತ್ ಕಟ್ ಮಾಡೋದಕ್ಕೆ ಯಾರಾದರೂ ಬರ್ತಾ ಇದ್ದಾರೆ ಅನ್ನುವಾಗ ಅವರು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಮನೆ ನವೀಕರಣ ಆ ಸಂದರ್ಭದಲ್ಲಿ ವಿದ್ಯುತ್ ಕಟ್ಟಾಗಿರುವಂತಹದ್ದು ಒಂದು ರಾಜ್ಯದ ಒಂದು ಮಂತ್ರಿಯ, ಮುಖ್ಯಮಂತ್ರಿಯ ಸಚಿವ ಸಂಪುಟದ ಪ್ರಮುಖ ಮಿನಿಸ್ಟರ್, ರಾಜ್ಯದ ಮಿನಿಸ್ಟರ್ ಸಚಿವರವರು ಅವರ ನಿವಾಸದ ಕರೆಂಟ್ ಏಕಾಏಕಿ ಕಟ್ ಮಾಡ್ತಾರೆ ಮಾಹಿತಿ ಕೊಡದೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಇದು ಆಘಾತಕಾರಿ ಸುದ್ದಿನೇ. ಅದರಲ್ಲೂ KPCC ಅಧ್ಯಕ್ಷನಾಗಲು ಆಕಾಂಕ್ಷೆ ವ್ಯಕ್ತಪಡಿಸಿದಂತಹ ಈಶ್ವರ್ ಖಂಡ್ರೆಗೆ ಈಗ ವಿದ್ಯುತ್ ಶಾಕ್. ಈಗ ಅವರ ವಿರುದ್ಧ ಅಂದರೆ ಯಾರು ಕರೆಂಟು ಸಂಪರ್ಕವನ್ನು ಕಡಿತ ಮಾಡಿದ್ರಲ್ಲ ಅವರ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.